ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪುದೀನ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನಾನು ತುಂಬ ಇಂಗ್ರೀಡಿಯೆಂಟ್ಸ್ ಅಷ್ಟೊಂದು ಏನು ಯೂಸ್ ಮಾಡಿಲ್ಲ. ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ಪುದೀನ ಚಟ್ನಿನ ಸುಲಭವಾಗಿ ಮಾಡ್ಕೊಳ್ಬೋದು. ನಾನೊಂದು ಕಪ್ಪಷ್ಟು ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹುರ್ಗಡ್ಲೆ ಅರ್ಧ ಕಪ್ಪಷ್ಟು, ಒಣಗಿರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು, ಒಂದು 5 ರಿಂದ 6. ಮತ್ತು ಅರ್ಧ ಕಟ್ಟಷ್ಟು ಪುದೀನ ಕ್ಲೀನಿಗೆ ಬಿಡಿಸ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂಚೂರು ಶುಂಠಿ, 1 ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ, ಮತ್ತು ಹುಣಸೆಹಣ್ಣು ಒಂಚೂರು, ಮತ್ತು ಅದು ಸ್ವಲ್ಪ ಆಯಿಲು. ಒಂದು ಸಪ್ರೇಟಾಗಿ ಒಂದು ಕಡಾಯಿ ಇಲ್ಲಾಂದರೆ ಬಾಣಲಿ ಯಾವುದಂದ್ರೆ ಒಂದು ಪ್ಯಾನ್ ಆ ಥರ ತೊಗೊಂಡು ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಿಮ್ಮಲ್ಲೇ ಇಟ್ಬಿಡಿ. ತುಂಬ ತೀರಾ ಬಿಸಿ ಸ್ಟವ್ನ ಉರ್ಸೋಕೆ ಹೋಗ್ಬೇಡಿ, ಯಾಕಂದರೆ ಇವಾಗ ನಾವು ಒಣಗಿರೋ ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಸೀದೋಗ್ಬಿಡುತ್ತೆ. ಸೊ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಹಾಕಿ ಅದು ಹಂಗೆ ರೋಸ್ಟ್ ಆಗ್ತಾನೆ ಇರಬೇಕಂದ್ರೇ ನೀವು ಸ್ವಲ್ಪ ರೋಸ್ಟ್ ಆದರೆ ಸಾಕು. ಮತ್ತು ಪುದೀನಾನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ, ಯಾಕಂದರೆ ಆ ಪುದೀನದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಚೆನ್ನಾಗಿರುತ್ತೆ. ಒಂದು ಇಂಚಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತೀರಾನು ಫ್ಲೇಮ್ನ ಇಡಬೇಡಿ, ಯಾಕಂದರೆ ನಾವು ಪುದೀನಲ್ಲಿ ಹಾಕಿದ್ದೀರಲ್ಲ ಅದೆಲ್ಲ ಸೀದೋದಂಗೆ ಆಗೋಗುತ್ತೆ. ಮತ್ತು ಹುರ್ಗಡ್ಲೆ ಒಂದು ಅರ್ಧ ಕಪ್ಪಷ್ಟು, 1/4 ಕಪ್ಪಷ್ಟು ಹುರ್ಗಡ್ಲೆನ ಹಾಕ್ಬಿಟ್ಟು ಲೈಟಿಗೆ ಫ್ರೈ ಮಾಡ್ಕೊಳ್ಳಿ. ಮತ್ತು ಸಿಮ್ಮಲ್ಲೇ ಇಡಿ. ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ಲೈಟ್ ಬ್ರೌನಿಷ್ ಥರ ಆದರೆ ಸಾಕು. ಮತ್ತು ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಲೈಟಾಗಿ ಇವಾಗ ತೆಂಗಿನ ತುರಿನ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿನ ಹಾಕ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಅದು ರೋಸ್ಟ್ ಆಗಬೇಕು, ಬ್ರೌನಿಷ್ ಆಗಬೇಕಂತಲ್ಲ, ಏನು ಬೇಕಾಗಿಲ್ಲ. ಲೈಟಾಗಿ ಫ್ರೈ ಆದರೆ ಸಾಕು, ಒಂದು 2 to 3 ಸೆಕೆಂಡ್ಸ್ ಆದರೆ ಸಾಕು. ನಾನಿಲ್ಲಿ ಗ್ಯಾಸ್ನೂ ಆಫ್ ಮಾಡಿಬಿಟ್ಟೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಅದಕ್ಕೆ ಆ್ಯಡ್ ಮಾಡಿ. ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ನೀರು ಉಯ್ಯಿರಿ, ತುಂಬ ಜಾಸ್ತಿನೂ ನೀರೆಲ್ಲ ಉಯ್ಯೋಕ್ಕೆ ಹೋಗಬೇಡಿ, ಯಾಕಂದರೆ ಅದೊಂಥರ ಗರಿಯಾಗಿದ್ರೇ ಚೆನ್ನಾಗಿರುತ್ತೆ ಈ ಥರ. ಆಮೇಲೆ ಒಗ್ಗರಣೆಗೆ ನಾನು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನು ಹಾಕ್ತಾಯಿಲ್ಲ. ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದೇ ಬಾಣಲಿಗೆ ಆಯಿಲ್ ಹಾಕ್ಬಿಟ್ಟು ಮತ್ತು ತಿರ್ಗಾ ಸಾಸಿವೆ, ಉದ್ದಿನಬೇಳೆ. ಯಾಕೆ ನಾನು ಉದ್ದಿನಬೇಳೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಅಂದರೆ ಚಟ್ನಿ ತಿನ್ನಬೇಕಂದ್ರೆ ಆ ಟೇಸ್ಟೇ ಬೇರೆ ಇರುತ್ತೆ, ಒಗ್ಗರಣೆ ಹಾಕಿದ್ರೇ ಆ ಟೇಸ್ಟ್ ಬೇರೆ ಇರುತ್ತೆ ಅಂತ. ಒಗ್ಗರಣೆ ಇಲ್ಲಿ ನೋಡ್ಬೋದು, ಉದ್ದಿನಬೇಳೆಲ್ಲ ಒಂಥರ ಗೋಲ್ಡನ್ ಬ್ರೌನಿಷ್ ಆಗ್ತಿರೋದು, ಅದು ರುಚಿ ಚೆನ್ನಾಗಿರುತ್ತೆ. ಅದೇ ಇದ್ರಲ್ಲಿ ನೋಡ್ಬೋದು ಆ ಆಯಿಲ್ ಆಗಿ ಮತ್ತು ಸಾಸಿವೆ, ಉದ್ದಿನಬೇಳೆ ಆ ಟೇಸ್ಟ್ ಎಲ್ಲ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಚಟ್ನಿ ಜೊತೆಗೆ ಚಪಾತಿ, ಪೂರಿ ಮತ್ತು ಪರೋಟ ಎಲ್ಲನೂ ತಿನ್ಬೋದು. ಟ್ರೈ ಮಾಡಿ.